ನಕ್ಸಲ್ ವಿಕ್ರಮ್ ಗೌಡ ಎಎನ್ಎಫ್ ಗುಂಡಿಗೆ ಬಲಿಯಾದ ನಂತರ ಆತನ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರಕ್ಕೆ ಇವತ್ತು ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ನಕ್ಸಲ್ ವಿಕ್ರಮ್ ಗೌಡ ಮೃತದೇಹ ಸಾಗಿಸ್ತಾ ಇದ್ದ ಆಂಬ್ಯುಲೆನ್ಸ್ ಹೆಬ್ರಿಯ ಕೂಡ್ಲು ಸಮೀಪ ಮೃತದೇಹವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಆಂಬ್ಯುಲೆನ್ಸ್ನಲ್ಲಿ ಇದ್ದವರನ್ನ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಇವತ್ತು ಅಂತ್ಯಕ್ರಿಯೆಗೆ ವಿಕ್ರಮ್ ಗೌಡ ದೇಹವನ್ನು ಕುಟುಂಬಸ್ಥರು ಕೊಂಡೊಯ್ತಾ ಇದ್ರು. ಅವ್ರಿಗೇನಾಯ್ತು ನೋಡ್ರಪ್ಪ, ಮೊದಲು ಮಣಿಪಾಲದ KMCಯಿಂದ ದೇಹವನ್ನು ಕೊಂಡೊಯ್ತಾ ಇದ್ರು ಕುಟುಂಬಸ್ಥರು ಆಂಬ್ಯುಲೆನ್ಸ್ನಲ್ಲಿ. ನಕ್ಸಲ್ ವಿಕ್ರಮ್ ಗೌಡ ಮೃತದೇಹವನ್ನು ಸಾಗಿಸ್ತಾ ಇದ್ದ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮರಣೋತ್ತರ ಪರೀಕ್ಷೆ ಎಲ್ಲ ಮುಗಿದ ನಂತರ ಕುಟುಂಬಸ್ಥರಿಗೆ ಅವರ ದೇಹವನ್ನು ಹಸ್ತಾಂತರ ಮಾಡಿದ್ರು. ಅವರ ಕುಟುಂಬಸ್ಥರು ಕೂಡ KMCಗೆ ಬಂದಿದ್ದರು. ಅಲ್ಲಿಂದ ಅವರು ಆಂಬ್ಯುಲೆನ್ಸ್ ಮುಖಾಂತರ ಮೃತದೇಹವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅದೇ ಆಂಬ್ಯುಲೆನ್ಸ್ನಲ್ಲೇ ವಿಕ್ರಮ್ ಗೌಡ ಪಾರ್ಥಿವ ಶರೀರ ಇತ್ತು, ವಿಕ್ರಮ್ ಗೌಡ ಶವ ಇತ್ತು, ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇದ್ದರು. ಆ ಸಂದರ್ಭದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಅಂತನೋ ಅಥವಾ ಮತ್ತೊಂದು ಏನೋ ಒಂದು ಕಾರಣ, ಬಟ್ ಆ್ಯಂಬುಲೆನ್ಸ್ ಪಲ್ಟಿಯಾಗಿದೆ. ಆ ಸಂದರ್ಭದಲ್ಲಿ ಆ ಆ್ಯಂಬುಲೆನ್ಸ್ನಲ್ಲಿದ್ದಂಥವ್ರು ಎಲ್ಲರನ್ನೂ ಕೂಡ ರಕ್ಷಣೆ ಕೂಡ ಮಾಡಿದ್ದಾರೆ. ಅಂದರೆ ಪ್ರಾಣಾಪಾಯದ ರೀತಿಯಲ್ಲಿ ಏನೂ ಆಗಿಲ್ಲ. ವಿಕ್ರಮ್ ಗೌಡ ಸಹೋದರ ಸಹೋದರಿ ಅವರೆಲ್ಲರೂ ಕೂಡ ಬಂದಿದ್ದರು ಬಾಡಿಯನ್ನು ತಗೊಂಡು ಹೋಗೋದಕ್ಕೆ ಅಂತಂದ್ಬಿಟ್ಟು. ಈ ಸಂದರ್ಭದಲ್ಲಿ ಆ ಆ್ಯಂಬುಲೆನ್ಸ್ ಪಲ್ಟಿಯಾಗಿದೆ.